ದರ್ಶನ್ಗೆ ಪುತ್ರನ ಬುದ್ಧಿ ಮಾತು. ವಿನೀಶ್ ಹೇಳಿದ್ದು ಕೇಳಿ ದಾಸ ಭಾವುಕ. ಅಪ್ಪ, ಆ ದಾರಿಯಲ್ಲಿ ವಿನಾಶ ಖಂಡಿತ. ನಮ್ಮ ಪವಿತ್ರ ಪ್ರೀತಿಗೆ ಬೆಲೆ ಕೊಡ್ತೀಯಾ? ಹೌದು. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತೂಗ್ದೀಪ್ ಸದ್ಯ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಹೊರ ಬರಲು ಆಗದೆ, ಒಳಗಡೆ ಇರಲು ಆಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಮನೆ, ಹೆಂಡತಿ, ಪುತ್ರನನ್ನ ಬಿಟ್ಟು ಇರುವುದು ದರ್ಶನ್ ಅವರಿಗೆ ಕಷ್ಟವಾಗ್ತಿದೆ. ಹೀಗಾಗಿ ಪುತ್ರ ವಿನೀಶ್ನನ್ನ ನೋಡಬೇಕು ಅನ್ನೋ ಆಸೆ ಇದ್ರೂ ವಾರಕ್ಕೊಂದು ಬಾರಿ ಮಾತ್ರ ಅವರನ್ನ ನೋಡುವ ಅವಕಾಶ ಸಿಗುತ್ತಿದೆ. ಈ ನಡುವೆ ಜೈಲಿಗೆ ಭೇಟಿ ನೀಡಿದ ವಿನೀಶ್ ತಂದೆಗೆ ಬುದ್ಧಿಮಾತು ಹೇಳಿದ್ದಾರೆ. ಹೌದು, ಕಳೆದ ದಿನ ಜೈಲಿಗೆ ತೆರಳಿ ಪುತ್ರ ವಿನೀಶ್ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು. ಈ ಸಮಯದಲ್ಲಿ ವಿನೀಶ್ ತಂದೆಗೆ ಕೆಲ ಬುದ್ಧಿ ಮಾತುಗಳನ್ನ ಹೇಳಿದ್ದಾರಂತೆ. ಇದನ್ನ ಕೇಳಿದ ದಾಸ ಭಾವುಕರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಅಪ್ಪ, ನಿನ್ನ ಜೊತೆ ಇರೋರು ಯಾರು ಕೂಡ ಒಳ್ಳೆಯವರಲ್ಲ. ಅವರಿಂದಾಗಿ ಇಂದು ನೀನು ಜೈಲು ಸೇರಿದೆಯಾ? ನೀನು ಜೈಲಿನಿಂದ ಹೊರ ಬಂದ ಕೂಡಲೇ ಅವರ ಸಹವಾಸ ಬಿಟ್ಟು ಬಿಡು. ಡ್ರೈವರ್ ಲಕ್ಷ್ಮಣ ಮಾತ್ರ ಸಾಕು ನಮಗೆ. ಜೈಲಿನಲ್ಲಿ ನಿನ್ನ ಸ್ಥಿತಿ ನನಗೆ ನೋಡಲು ಆಗುತ್ತಿಲ್ಲಪ್ಪ ಎಂದು ವಿನೀಶ್ ಹೇಳಿದ ಮಾತಿಗೆ ದರ್ಶನ್ ಭಾವುಕರಾಗಿದ್ದಾರೆ. ಇನ್ನು ಜೈಲಿನಲ್ಲಿ ನಿನ್ನೆ ಮೀಟ್ ಮಾಡಲು 1 ವಾರ ಕಾಯಬೇಕು. ಮನೆಯಲ್ಲಿ ನಿನ್ನ ಜೊತೆ ಜಗಳ ಆಟ ಆಡ್ತಿದ್ದೆ. ನಿನ್ ಇಲ್ಲದೆ ನನಗೆ ಇರಲು ಹಿಂಸೆ ಆಗ್ತಿದೆ ಅಪ್ಪ ಎಂದು ವಿನೀಶ್ ಹೇಳಿಕೊಂಡಿದ್ದಾರೆ. ವಿನೀಶ್ ಹೇಳಿದ ಮಾತು ಕೇಳಿ ದರ್ಶನ್ ಕಣ್ಣೀರು ಹಾಕಿದ್ದಾರೆಂದು ಸದ್ಯ ತಿಳಿದು ಬಂದಿದೆ. ಪುತ್ರ ವಿನೀಶ್ ಕೂಡ ಒಬ್ಬಂಟಿಯಾಗಿದ್ದಾರೆ. ಮನೆಯಲ್ಲಿ ತಂದೆ ಜೊತೆಗೆ ಜಗಳ ಆಟ ಆಡ್ತಾ ಸಮಯ ಕಳೆಯುತ್ತಿದ್ದ ವಿನೀಶ್ಗೆ ಈಗ ಮನೆಯಲ್ಲಿ ಸಮಯ ಕಳೆಯುವುದು ಕಷ್ಟವಾಗಿದೆ. ಹೀಗಾಗಿ ನೀನ್ ಇಲ್ಲದೆ ಜೀವನ ಮಾಡಲು ಕಷ್ಟ ಆಗ್ತಿದೆ ಎಂದು ತಂದೆ ಬಳಿ ಪುತ್ರ ವಿನೀಶ್ ಹೇಳಿಕೊಂಡಿದ್ದಾರೆ. ಇನ್ನು ದರ್ಶನ್ ಪುತ್ರ ವಿನೀಶ್ ಜೈಲಿನಲ್ಲಿ ಬುದ್ಧಿ ಹೇಳಿದ್ದಾರೆ. ನಿನ್ನ ಈ ಸ್ಥಿತಿಗೆ ನಿನ್ನ ಸ್ನೇಹಿತರೇ ಕಾರಣ. ಅವರಿಂದಾಗಿ ನೀನು ಜೈಲು ಸೇರುವಂತಾಗಿದೆ. ಅವರು ಯಾರು ಸರಿಯಾಗಿಲ್ಲ. ನೀನು ಹೊರಬಂದ ಮೇಲೆ ಅವರ ಸಹವಾಸ ಮಾಡಬೇಡ ಎಂದು ವಿನೀಶ್ ದರ್ಶನ್ಗೆ ಬುದ್ಧಿಮಾತು ಹೇಳಿದ್ದಾರೆ. ನಿನಗಿಲ್ಲದೆ ಹೇರ್ ಸ್ಟೈಲ್ ನನಗೂ ಬೇಡ ಎಂದು ಮಗ ಕೂಡ ಹೇರ್ ಕಟ್ ಮಾಡಿಸಿದ್ದಾರೆಂದು ಸದ್ಯ ತಿಳಿದು ಬಂದಿದೆ.